ನಮಸ್ಕಾರ. ITI ನ್ಯೂಸ್ಗೆ ಸ್ವಾಗತ. ಮುಧೋಳ್ ತಾಲೂಕಿನ ಶಿರೋಳು ಗ್ರಾಮದಲ್ಲಿ ಇಂದು ಹಸಿರೇ ಉಸಿರು ಎಂದು ನಂಬಿ ರನ್ನ ನಾಡಿನ ರೈತರ ಹಾಗೂ ಕೂಲಿ ಕಾರ್ಮಿಕರ ಏಳಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದ ಅಪ್ರತಿಮ ರೈತ ಹೋರಾಟಗಾರ, ರೈತರ ಆಶಾಕಿರಣ, ರೈತರ ಚೈತನ್ಯ, ರೈತರ ಹೋರಾಟಗಾರ, ರೈತ ನಾಯಕ ಡಿ ರಮೇಶಣ್ಣ ಗಡದಣ್ಣವರ 64ನೇ ಜಯಂತ್ಯೋತ್ಸವ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಏರ್ಪಡಿಸಿದ ರೈತೋತ್ಸವ ಅತಿ ಸಂಭ್ರಮದಿಂದ ನೆರವೇರಿಸಲಾಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು, ರಾಮಾರೂಢ ಮಠ ಶಿರೋಳ್, ಪೂಜ್ಯ ಶ್ರೀ ಡಾಕ್ಟರ್ ನಿರುಪಾದೇಶ್ವರ ಮಹಾಸ್ವಾಮಿಗಳು, ಅಡವಿ ಮರಿಗುದ್ದಿ, ಪೂಜ್ಯ ಶ್ರೀ ಬಸವ ಸಮರ್ಥ ಮಹಾಸ್ವಾಮಿಗಳು ಶಿರೋಳ್ ಹಾಗೂ ಶ್ರೀ ಸುಭಾಷ್ ಶಿರ್ಬೂರ್. ಉದ್ಘಾಟನೆ ಶ್ರೀ ಚಂದ್ರಶೇಖರ್ ಕೋಡಿಹಳ್ಳಿ, ರೈತ ಸಂಘ ರಾಜ್ಯಾಧ್ಯಕ್ಷರು, ಬೆಂಗಳೂರು, ಹಾಗೂ ಶ್ರೀ ಹನುಮಂತಗೌಡ ಬಿ ಪಾಟೀಲ್, ಪ್ರಗತಿಪರ ರೈತರು, ಕುಮಾರ್, ರಾಕೇಶ್, ರಮೇಶಣ್ಣ ಗಡದಣ್ಣವ್ರು ಹಾಗೂ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರಾಜ್ಯದ ಗಡದಣ್ಣವರ ಅಭಿಮಾನಿ ಬಳಗ ಹಾಗೂ ಶಿರೋಳು ಗ್ರಾಮದ ಸಮಸ್ತ ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೂ ಡಿವೈಎಸ್ಪಿ ಜಮಖಂಡಿ ಇವರಿಗೆ ಸನ್ಮಾನ ಹಾಗೂ CPI ಶಿರಹಟ್ಟಿ PSI ಅಜಿತ್ ಕುಮಾರ್ ಹೊಸಮನಿ ಅವರಿಗೆ ಸನ್ಮಾನಿಸಲಾಯಿತು. ಹಾಗೂ ಮುಧೋಳ್ ನಗರದ ಸಮಾಜ ಸೇವಕ, ಬಡವರ ಬಂಧು, ದೀನದಲಿತರ ಬಂಧು ರಾಮ್ಜಿ ಗೋರ್ಪಡೆ ಉಪಸ್ಥಿತರಿದ್ದರು. ನೋಡಿ
ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಶೇಖರ್ ಸಂಗನವರ್ ಹಾಗೂ ಈ ಒಂದು ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರ್ತಕ್ಕಂತಹ ಶಿರೋಳವರಿಗೆ ಸುರೇಶನ ದೈವಚರವರು ಪುಷ್ಪವನ್ನು ನೀಡುವ ಮೂಲಕ ಅದೇ ರೀತಿಯಾಗಿ ನಮ್ಮ ಮಗುವಿನ PSI ಸರ್ ಆಗಿರ್ತಕ್ಕಂಥ ಅಜಿತ್ ಹುಸ್ನೇನ್ ಸರ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೂರು ಸ್ಥಾನವನ್ನು ಇಲ್ಲಿಯವರೆಗೆ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ